ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಗತ್ತೆ ಅನ್ನುವಂತ ನಿರೀಕ್ಷೆಯೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮತ್ತು ಅದರ ಸುತ್ತ ನಡೀತಾ ಇರುವಂತ ಬೆಳವಣಿಗೆಯ ಕಾರಣದಿಂದಾಗಿ ವಿಸ್ತರಣೆಗೆ ಸಂಬಂಧಿಸಿದಂತ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಮುಂದೂಡಿಕೆಯಾಗಿದೆ. ಕಾಂಗ್ರೆಸ್ ನಾಯಕರು ದಿಢೀರಂತ ನಿನ್ನೆ ಪ್ರತಿಭಟನೆ ಮಾಡಿದರು. ಚರ್ಚೆಯಾಗಬೇಕಾದಂತ ರಾಜ್ಯದ ವಿಚಾರದಲ್ಲಿ ಚರ್ಚೆಯಾಗಬೇಕಾದಂತ ಸಮಯದಲ್ಲಿ ದಿಢೀರ್ ಪ್ರತಿಭಟನೆ ಆಯಿತು. ಇದರಿಂದಾಗಿ ಮಾತುಕತೆ ಸಾಧ್ಯ ಆಗಲಿಲ್ಲ. ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು ಇವತ್ತು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೈಕಮಾಂಡ್ ಕರೆದರೆ ಮತ್ತೆ ತೆರಳಬೇಕಾದಂತ ಸ್ಥಿತಿ ಇದೆ. ಎಲ್ಲಿವರೆಗೆ ಆಗಿತ್ತು ಅಂತಂದ್ರೆ, ಇವತ್ತು ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮ ನಡೆಯುತ್ತೆ, 2ನೇ ಹಂತದ ವಿಸ್ತರಣೆ ಆಗತ್ತೆ ಅಂತ ರಾಜಭವನಕ್ಕೂ ಕೂಡ ಮಾಹಿತಿ ಕಮ್ಯುನಿಕೇಟ್ ಆಗಿತ್ತು. ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ವಿಶೇಷ ವಿಮಾನದಲ್ಲಿ ತೆರಳಿದ್ರು. ಕ್ಲಿಯರ್ ಆಗಿತ್ತು ಅವರಿಗೆ, ನಿನ್ನೆನೆ ಗ್ರೀನ್ ಸಿಗ್ನಲ್ ಸಿಗತ್ತೆ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂತ. ಬಟ್ ಅಲ್ಲಿ ಸಂಜೆ ಹೊತ್ತಿಗೆ ಬೇರೆ ರೀತಿಯ ಬೆಳವಣಿಗೆಗಳಾಯಿತು. ರಾಹುಲ್ ಗಾಂಧಿ ದಿಢೀರಂತ ಪ್ರತಿಭಟನೆ ಕರೆ ಕೊಟ್ಟರು. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಮುಖ್ಯಮಂತ್ರಿ ಸೇರಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ನಡೆದಂಥ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾದರು. ಸೊ ಇದರ ಬಗ್ಗೆ ಚರ್ಚೆ ಆಗಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ನೀಟ್ ಅಕ್ರಮದ ವಿಚಾರದಲ್ಲೇ ಪ್ರತಿಭಟನೆಗಷ್ಟೇ ಸೀಮಿತ ಆಯಿತು. ನಿನ್ನೆ ಡಿ.ಕೆ. ಶಿವಕುಮಾರ್ ಮಾತನಾಡಿದರೂ ಕೂಡ ಇದರ ಬಗ್ಗೆ ನೋಡೋಣ. ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗಬೇಕಾಗಿತ್ತು. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೇನೆ. ಈಗ ಮುಂದಕ್ಕೆ ಹೋಗ್ಬೋದು. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡಬೇಕು ಅಂತ ನನಗೆ ಆಸೆ. ಯಾವುದು ಖಾಲಿ ಇಟ್ಕೊಳ್ಳೋದ್ರಲ್ಲಿ ನನಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ನು, 1 ಕೌನ್ಸಿಲ್ ಚೇರ್ಮನ್ನು, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್ನು, ಇವೆಲ್ಲ ಪೋಸ್ಟ್ಗಳಿದೆ. ಫ್ರೆಶ್ ಫೇಸ್ಗಳಿಗೆ ಈ ಸಲ ಅವಕಾಶ ಸಿಗುತ್ತಾ? ಯಾಕೆಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ ಎಮ್ ಎಲ್ ಎ ಆದವರಲ್ಲ, 5-6 ಸಲ ಎಮ್ ಎಲ್ ಎಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ಥರದವ್ರಿಗೊಂದು ನಮ್ಮ ಪಾರ್ಟಿಲಿ ಹೈಕಮಾಂಡ್ ಸುಪ್ರೀಂ. ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇರ್ತದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕು. ನನಗೆ ಎಲ್ಲರೂ ಕೂಡ 136 ಜನನೂ ನನಗೆ ಒಂದೇ. ಕೌನ್ಸಿಲಲ್ಲಿರೋಂಥ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕೂಡ ಅರ್ಥ ಇದೆ. ಯಾರಿಗೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದವು. ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಂತ್ರಿ ಆದವು. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಭಾಳ ಮುಖ್ಯವಾದಂಥ ವಿಚಾರ. ಅವಕಾಶ ಕೊಡಬೇಕು ಅಂತ ಇವತ್ತು 12 ಗಂಟೆ. ಇದರ ಮಧ್ಯೆ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಇನ್ನಷ್ಟು ಜನ ಅವಕಾಶವನ್ನು ಪಡೀತಾರೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಈಗ ಇರುವಂತ ಒಬ್ಬರು ಉಪಮುಖ್ಯಮಂತ್ರಿಯ ಜೊತೆಗೆ ಮತ್ತಿಬ್ಬರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಚರ್ಚೆಯೊಂದು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಏಕಾಏಕಿ ಚರ್ಚೆ ಸೃಷ್ಟಿಯಾಗಿದೆ ಸಮುದಾಯವಾರು ಉಪಮುಖ್ಯಮಂತ್ರಿಗಳನ್ನ ನೇಮಿಸೋ ವಿಚಾರದಲ್ಲಿ. ಪರಿಶಿಷ್ಟ ಜಾತಿಗೆ ಸೇರಿದಂತ ಉಪಮುಖ್ಯಮಂತ್ರಿ ಪರಮೇಶ್ವರ್ ಆಲ್ರೆಡಿ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಇದರ ಜೊತೆಗೆ ಲಿಂಗಾಯತ ಸಮುದಾಯದ ಒಬ್ಬರಿಗೆ ಮತ್ತು ಅಹಿಂದ ಸಮುದಾಯದ ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರದು ಕೂಡ ತಕರಾರಿಲ್ಲ ಅನ್ನೋದು ಬಹಳ ಅಚ್ಚರಿಯ ಬೆಳವಣಿಗೆ. ಮತ್ತಿಬ್ಬರು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿಸೋ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಸಹಮತ ಇದೆ ಅವರದು ಕೂಡ ಅನ್ನೋದು ಈಗ ಈ ಇಡೀ ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಟ್ವಿಸ್ಟ್ ಪಡ್ಕೊಳ್ತಾ ಇರುವಂತ ವಿದ್ಯಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.